ಸ್ವಲ್ಪ ಸುಸ್ತಾಗೈತೆ ಅವ್ರಿಗೆ, ಹಾಗಾಗಿ ಸ್ವಲ್ಪ ಮಲಗಿರಿ. ಇನ್ನೊಂದು ಸ್ವಲ್ಪ ಹೊತ್ತು ಕೂಸಿನ ತಂದು ನಿಮ್ಮ ಕೈ ಕೊಡ್ತೀನಿ ರೀ. ಆತ್ರಿ ಸಿಸ್ಟರ್, ಹಂಗಾಗಲಿ. ಒಂದಿಟ್ಟು ಲಕ್ಷ ಇರಲಿ ರೀ ಈ ಕಡೆ, ನಾನು ಹೋಗಿ ಬಂದು ಮಾಡ್ತಿರ್ತೀನಿ. ಏನಾರ ತ್ರಾಸ ಅನಿಸ್ತು ಅಂದ್ರೆ ನಮಗೆ ಕರೀರಿ. ಇಲ್ಲೇ ಹಿಂದೆ ಒಂದು ಬೆಲ್ ಬಟನ್ ಐತಿ, ಅದನ್ನು ಪ್ರೆಸ್ ಮಾಡಿದ್ರೆ ನಾವು ಬರ್ತೀವಿ ರೀ ಯಾರು. ಆತ್ರಿ ಸಿಸ್ಟರ್. ನನ್ನ ಮಗಳನ್ನ ಈಗ ಕರ್ಕೊಂಬರ್ತೀರಿ ಯಾವಾಗ ರೀ ಸಿಸ್ಟರ್? ಇಲ್ರಿ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು 5-10 ನಿಮಿಷದಾಗಂತ ಕರ್ಕೊಂಬರ್ತೀನಿ ತೋರಿ. ಆತ್ರಿ. ಮತ್ತು ಆಮೇಲೆ ಅವರ ಈಗ ನಾ ಕೂಸಿನ ಕರ್ಕೊಂಬರ್ತೀನಲ್ರಿ, ಹಂಗೆ ನಿಮ್ಮ ಮಗಳಿಗೆ ಎಚ್ಚರ ಆತಂತಂದ್ರೆ ಒಂದು ಸ್ವಲ್ಪ ಹಾಲು ಕುಡಿಸ್ಬಿಡ್ರಿ. ಇದು ರಾತ್ರಿ ಊಟದಾಗ್ರಿ ಹಾಲು ಕುಡ್ಸೈತಲ್ರಿ ಕೂಸಿಗ? ಹ್ಞೂ ರೀ, 1 ತಾಸು ಒಳಗಡೆ ಹಾಲು ಕುಡಿಸ್ಬೇಕಿರ್ತೈತಲ್ರಿ. ಎದಿ ಹಾಲು ಡಾಕ್ಟರ್ ಹೇಳಿದ್ರು ಕುಡಿಸಿದ್ದೆ. ಅವಾಗ ಒಂದು ಸ್ವಲ್ಪ ನಿಮ್ಮ ಹೆಂಡತಿ ಎಚ್ಚರಿದ್ರೆ, ಆಮೇಲೆ ಈಗ ಮಕ್ಕೊಂಡಾರ ಅವ್ರು, ಅದ್ರದ್ದೇನು ಚಿಂತಿಲ್ರಿ. ಹಾಂ, ಯಾಕಂದ್ರೆ 1 ತಾಸು ಒಳಗಡೆ ಏನು ಹಾಲು ಬರ್ತೈತಲ್ರಿ, ಅದನ್ನ ಮಗುಗೆ ಕುಡಿಸ್ಬೇಕು ಅಂತ ಹೇಳ್ತಾರೆ ರೀ. ಅದು ಶಕ್ತಿ ಬರ್ತೈತಂತ್ರಿ ಪಾಪುಗೆ, ಅದಕ್ಕೆ ಕೇಳಿದೆ ರೀ. ಇಲ್ರಿ, ಅದನ್ನೆಲ್ಲ ಫಾಲೋ ಮಾಡ್ತೀವಿ ನಾವು, ಎಲ್ಲ ಮಕ್ಳಿಗೂ ಹಂಗೆ ಮಾಡಿದ್ರಿ. ನೀವೇನು ಚಿಂತೆ ಮಾಡಬೇಡ್ರಿ. ಆಯ್ತು ರೀ ಸಿಸ್ಟರ್, ಥ್ಯಾಂಕ್ಸ್ ರೀ. ಕರ್ಕೊಂಬರ್ತೀನಿ ರೀ ಪಾಪುನೀಗ. ವಿಜಿ ಇನ್ನೂ ಕೂಸಿನ ಕೊಟ್ಟಿಲ್ಲ? ಕರ್ಕೊಂಬರ್ತಾರಂತ್ರಿ ಸಿಸ್ಟರ್, ಹೋಗ್ಯಾರ. ನಾನು ಅವಾಗಿಂದ ಕಾಯಕತ್ತೆ ನೋಡು. ಮಾವಾರ, ನೀವು ಪಾಪನ ನೋಡಿದವ್ರ ಬೇಕಂದ್ರೆ ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ತೊಗೊಂಬರ್ರಿ. ರಾತ್ರಿಯಿಂದ ನಿದ್ದೆ ಮಾಡಿ ನೀವು. ಇರ್ಲಪ್ಪ, ಈಗ ಕೂಸಿನ ನೋಡಿದೆ ಅಂತ ಅಂದ್ರೆ ನಂದು ಎಲ್ಲ ಸುಸ್ತು ಹೋಗ್ಬಿಡ್ತದೆ ನೋಡು. ಅವರು ಮೊಮ್ಮಗಳನ್ನ ನೋಡಕ್ಕೆ ಕಾಯಕತ್ತಾರಪ್ಪ. ಪಾಪ ನನ್ನ ಮಗಳು ಭಾಳ ಅಂದ್ರೆ ಭಾಳ ಕಷ್ಟ ಸಹಿಸ್ಬಿಡ್ತಪ್ಪ. ಯಾಕೆ ಈಗ ಆರಾಮಾಗೈತಿಲ್ಲ, ತಾಯಿ ಮಗು ಇಬ್ರು ಆರಾಮದಾರ, ಇಬ್ರು ಬದುಕುದಾರ, ಏನು ಚಿಂತಿಲ್ಲ. ಒಂದಿಷ್ಟು ಇರ್ತಾವ್ರಿ ಟೈಮ್, ಮತ್ತೆ ಅದನ್ನ ಪಾರ ಆಗ್ಬಿಟ್ರೆ ಏನು ತ್ರಾಸಿರೋಲ್ಲ. ಈಗ ಆಗ ಹೋಗೈತಿ, ಅದನ್ನ ನೆನೆಸ್ಕೊಂತ ಕುಂತ್ರ ಮತ್ತೆ ಮುಂದಿನ ಮುಂದೆ ನೋಡಕ್ ಆಗಂಗಿಲ್ಲ. ಮತ್ತೆ ಪ್ರೀತಿಗೆ ಹೆಸರಾದ್ಮೇಲೆ ಆಕಿನ ಮುಂದೆ ಇದನ್ನೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಆಕಿ ಮನ್ಸಿಗೆ ಭಾಳ ಬೇಜಾರು ಮಾಡ್ಕೊಂತಾಳ. ಏನಿಲ್ವಾ, ನಾ ಏನು ಮಾತಾಡಂಗಿಲ್ಲ. ಹಂಗ ನನಗೆ ನೋಡಿ ನನ್ನ ಮಗಳು ಇಷ್ಟೆಲ್ಲ ತ್ರಾಸ ಪಟ್ಲಲ್ಲ ಅನ್ನೋದು ಬೇಜಾರಾತಷ್ಟ. ಯಾಕಂದ್ರೆ ಎಷ್ಟು ಸುಖದಿಂದ ಬೆಳೆದಿದ್ಲಲ್ಲ. ಅದು ನಿಜ ಅಲ್ರಿ, ಅಷ್ಟಿಲ್ದಂಗೆ ಅಂತಾರ, ಕಷ್ಟದಿಂದ ಸುಖ, ಸುಖದಿಂದ ಕಷ್ಟ ಇದ್ದೇ ಇರ್ತೈತಿ ಅಂತ ಹೇಳಿ ಎಲ್ಲಾನು ಅನುಭವಿಸಿದ್ಲು. ಇನ್ಮೇಲೆ ಆಕಿನ ಜೀವನದಾಗ ಸುಖ ಅನ್ನೋದು ಕಾಣ್ಲಿ. ನಮಗೆ ಕಷ್ಟದ ದಿನಗಳು ಮುಗಿದ್ವಿ ರೀ ಮಾವರ. ಇನ್ಮೇಲೆ ಏನಾದ್ರೂ ನಾವು ಖುಷಿಯಿಂದಾನೇ ಇರ್ತೇವ್ರಿ. ಅಷ್ಟೇ ಆದ್ರೆ ಸಾಕಪ್ಪ. ಅಷ್ಟಲ್ಲೇನಪ್ಪ ಹೆತ್ತು ತಂದೆ ತಾಯಿಗಳು ಬಯಸೋದು. ನನ್ನ ಮಗಳನ್ನ ನೋಡಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗಾಕತ್ತೈತ್ರಿ. ಮಕ್ಕೊಂಡಾಳ್ರಿ ಆಕಿ, ನಿದ್ದೆ ಮಾಡಕತ್ತಾಳ. ಅತ್ತಿ ಕರ್ಕೊರಿ, ನೀವು ಒಂದು ಸ್ವಲ್ಪ ನೋಡ್ರಿ ಆಕಿನ. ಏ ಗುಂಡಮ್ಮ, ಮಕ್ಕೊಂಡೆಲ್ಲ ಎದ್ದಾಳ? ನಂಗೆ ಕೂಡ ಇಲ್ಲೇ. ಹಾಂ ಕರ್ಕೊರಿ. ಹುಷಾರಿ, ಈಗ ಹುಟ್ಟಿದ ಕೂಸದು. ನನಗೆ ಎತ್ಕೊಳಕ್ ಬರೋದಿಲ್ಲನ, ನನ್ನ ಮಕ್ಕಳನ್ನ ಇಬ್ಬರನ್ನ ಹುಟ್ಟದ ನಾನೇ ಎತ್ಕೊಂಡಿದ್ದಲ್ಲೇನ. ನೋಡು ಬಂಗಾರಿ, ನಿಮ್ಮ ಅಜ್ಜಿ ಹೆಂಗಂತಾಳ ನೋಡು. ನಿಮ್ದು ಪಾಪು ನೋಡೋದಾದ್ರೆ ನಂಗೆ ಕೊಡ್ತೀರಿ, ನಾ ಇನ್ನೂ ಸ್ವಲ್ಪ ವೆಂಟಿಲೇಟರ್ ಒಳಗೆ ಇಟ್ಟು ಬರ್ಬೇಕು. ಆಯ್ತು ರೀ, 1 ನಿಮಿಷ ತಡೀರಿ ಸಿಸ್ಟರ್. ದಿಟ್ಟೋ ನಮ್ಮ ಪ್ರೀತಿ ಇದ್ದಂಗೆ ಅದಾಳಲ್ರಿ. ಹೀಗೆ ಚಾಲು ಮಾಡಿದ್ಲಿಕ್ಕಿ. ಹಾಂ ಕರ್ಕೊರಿ ಸಿಸ್ಟರ್. ಕೂಸಿನ ಯಾವಾಗ ಕೊಡ್ತೀರಿ ಮತ್ತೆ ನಮ್ಮ ಕೈಯಾಗ? ನಿಮ್ಮ ಮಗಳಿಗೆ ಸ್ವಲ್ಪ ಎಚ್ಚರ ಆಗಲಿ ರೀ, ಆಮೇಲೆ ಹಾಲು ಕುಡ್ಸಕ್ಕೆ ಕೊಡ್ತೇವೆ ರೀ. ಆಯ್ತು ರೀ. ಆಮೇಲೆ ಭಾಳ ಎಲ್ಲರ ಕೈಯಾಗದು ಕೊಡಕ್ಕೆ ಹೋಗ್ಬೇಡ್ರಿ, ಪಾಪುಗೆ ಇನ್ಫೆಕ್ಷನ್ ಆಕೈತೆ ಅದಕ್ಕೆ ರೀ. ಆಯ್ತು ರೀ. ನಿನ್ನಿದ್ದಕ್ಕೂ ಇವತ್ತಿದ್ದಕ್ಕೂ ಇಷ್ಟೆಲ್ಲ ಬದಲಾವಣೆ ಆಕೈತೆ ಅಂತ ನಾನು ಅನ್ಕೊಂಡಿರಲೇ ಇಲ್ರಿ. ಹೌದಪ್ಪ, ಏನು ಮಾಡೋದು, ಒಂದೊಂದ್ಸಲಿ ಹಂಗೆ ಜೀವನದಾಗ ಕಷ್ಟ ದಿನಗಳು ಅಂತೇಳಿ ಬರ್ತಾವೆ. ಅದನ್ನ ಎದುರಿಸಿ ಮೆಟ್ಟಿ ನಿಂತಾಗ ಇಂಥ ಖುಷಿ ಸಿಗ್ತಾವೆ ನೋಡು. ಅದಕ್ಕೆ ಹೆದರ್ಕೊಂಡು ಏನಾರ ಹೋಗ್ಬಿಟ್ವಿ ಅಂದ್ರೆ ಅದನ್ನ ಅಂದ್ರೆ ಖುಷಿ ದಿನ ಕಳ್ಕೊಂತೇವೆ. ಹೌದ್ರಿ ಮಾವಾರ, ನೀವು ಹೇಳೋದು ನಿಜ. ಸ್ವಲ್ಪ ಸಮಯದ ನಂತರ ಅಮ್ಮ ಪ್ರೀತಿ ಪ್ರೀತಿ ಅವ ಮಗಳ. ಅಪ್ಪಾಜಿ, ನನ್ನ ಪಾಪು ಎಲ್ಲೈತಿ? ನಿಮ್ಮ ಪಾಪುನ ಅಲ್ಲಿ ಒಳಗೆ ವೆಂಟಿಲೇಟರ್ ಒಳಗೆ ಇಟ್ಟಾರವ. ರಾತ್ರಿ ಹಂಗೆ ಒಂದು ಸ್ವಲ್ಪ ನಿದ್ದಿಗಣ್ಣ ಏನೋ ಒಂಥರ ಭಾಳ ಸುಸ್ತಾಗಿತ್ತಪ್ಪಾಜಿ. ಅವಾಗ ಹಾಲು ಕುಡ್ಸಕ್ಕೆ ಅಷ್ಟ ಕೊಟ್ಟಿದ್ರು, ಅವರ ಹಾಲು ಕುಡ್ಸಿದ್ರು. ನಾ ಭಾಳ ನೋಡಲೇ ಇಲ್ಲ, ಹುಡುಗಿನ ನಾ ಕೇಳಲೂ ಇಲ್ಲ, ಅವ್ರು ಯಾರು ಹೇಳೂ ಇಲ್ಲ ನಂಗೆ. ನಿಂಗೆ ಮಗಳು ಹುಟ್ಟಾಳವ? ಮಗಳಪ್ಪಾಜಿ, ಭಾಳ ಖುಷಿ ಆಯ್ತು ನಂಗೆ. ಒಬ್ಬ ಮಗ ಒಬ್ಬ ಮಗಳು. ಹೌದವ. ನೀನು ಭಾಳ ಮಾತಾಡ್ಬೇಡ, ಮಕ್ಕೋ ಒಂದಿಟ್ಟು ರೆಸ್ಟ್ ತಗೋ. ಸಿಸ್ಟರ್ ಅದನ್ನ ಹೇಳೋಗ್ಯಾರ, ಭಾಳ ಅದು ಮಾತಾಡ್ಸಕ್ಕೆ ಹೋಗ್ಬೇಡ್ರಿ, ಭಾಳ ಸುಸ್ತಾಗಳಕ್ಕಿ ಅಂತ ಹೇಳ್ಯಾರ. ಮತ್ತೆ ಪಾಪು ಎಲ್ಲದಾಳ? ಹೇಳಿದ್ನಲ್ಲವ, ಆಕಿನ್ನ ವೆಂಟಿಲೇಟರ್ ಒಳಗೆ ಇಟ್ಟಾರ, ಇನ್ನೂ ಸ್ವಲ್ಪ ಹೊತ್ತಿಗೆ ಕರ್ಕೊಂಬರ್ತಾರ. ಹೌದಾ? ನಿಮ್ಮ ಮಕ್ಕೋ? ಹಾಂ, ನಿಮ್ಮ ಮಕ್ಕೋ ಪ್ರೀತಿ. ಸಿಸ್ಟರ ನೀ ಎದ್ರ ಕರಿ ಅಂತ ಹೇಳಿದ್ರೆ ನಾ ಕರ್ಕೊಂಬರ್ತೇನೆ. ಬೀಗ್ರ ಬಂದ್ರೇನ್ರಿ? ಶರಕರ ಬರ್ರಿ. ನನ್ನ ಮೊಮ್ಮಗಳನ್ನ ನೋಡ್ಬೇಕಂತ ಹೇಳಿ ಬಂದೆ ನೋಡ್ರಿ. ನಾನು ರಾತ್ರಿ ಮನೆಗೆ ಹೋಗ್ಯಾನ ಅನ್ನೋದು ಅಷ್ಟೇ, ನಿದ್ದಿನ ಹತ್ತಿದ್ದಿಲ್ರಿ. ಪ್ರೀತಿ ಎಚ್ಚರದಿಯಾವ? ಆರಾಮದಿಯಾ ಮಗಳ? ಹ್ಞೂ ರೀತಿ, ನಾನು ಆರಾಮದೇನ್ರಿ. ಆಯ್ತು, ಭಾಳ ಅದು ಮಾತಾಡಕ್ಕೆ ಹೋಗ್ಬೇಡ, ರೆಸ್ಟ್ ತಗೋ, ಮಕ್ಕೋ. ಭಾಳ ಮಾತಾಡಬಾರ್ದು, ಅದರ ಬೇರೆ ನಿನಗೆ ಯಾರಿಗೆ ಭಾಳ ಕಷ್ಟ ಆಗೈತಿ. ಹ್ಞೂ ರೀತಿ. ಮಾವಾರ ಅವರು ಬರಾಕತ್ತಾರ. ಕೂಸಿನ ಕೊಟ್ಟಿದ್ರೇನ್ರಿ ಕೈಯಾಗ? ಕೊಟ್ಟಿದ್ರಿ ರೀ, ಮತ್ತೀಗ ಒಂದು ಸ್ವಲ್ಪ ಬಿಟ್ಟು ಕರ್ಕೊಂಬರ್ತೀರಿ ಅಂತ ಹೇಳ್ಯಾರ. ಹೌದೇನ್ರಿ? ನೋಡಿ ನಾವು ಅತ್ಲಾಗ ಊರಿಗೆ ಹೋಗೋಣ ಅಂತ. ಯಾಕ್ರಿ, ಇವತ್ತೊಂದು ದಿವಸ ಇರ್ಬೇಕಾ ಬೇಡ್ರಿ? ಇಲ್ರಿ, ಅಲ್ಲೇ ಒಂದು ಸ್ವಲ್ಪ ಕೆಲಸ ಇದ್ವಾ. ಅಂದ್ರೆ ನಮ್ಮ ಮನೆಯವ್ರ ಈ ನಮ್ಮ ಅತ್ತೆಯರ್ ಅದಾರಲ್ಲ, ಅವ್ರ ಮೊಮ್ಮಗ ಕನ್ನೆ ನೋಡಕ್ಕೆ ಹೋಗ್ಬೇಕು. ಪ್ರೀತಿದ ನಮ್ಗೆ ಭಾಳ ಟೆನ್ಷನ್ ಆಗ್ಬಿಟ್ಟಿತ್ತು ನೋಡ್ರಿ. ಒಟ್ಟು ಎತ್ಲಾಗಾರ ತಾಯಿ ಮಗು ಇಬ್ರು ಆರಾಮಾದ್ರಲ್ಲ, ಅಷ್ಟ ಸಾಕು. ಅದಾಗ ನಾವು ನೋಡ್ಕೊಂಡು ಹೋಗ್ತೇವೆ. ಸತೀಶ್ ಇಲ್ಲೇ ಇರ್ತಾನೆ ತಗೋರಿ. ಹಂಗಾಗ್ಲಿ ರೀ, ಅದಾದ್ಮೇಲೆ ಬರ್ಬೇಕಾರಿ ಮತ್ತೆ? ಇನ್ಮೇಲೆ ಬರೋದು ಹೋಗೋದು ಇದ್ದಿದ್ದೈತಲ್ರಿ. ಕೂಸಿನ ಕೊಟ್ಟಿದ್ರೇನ್ರಿ? ಪ್ರೀತಿ ಎಚ್ಚರದಾಳ ಅವ ಮಗಳ ಪ್ರೀತಿ? ಆರಾಮದಿಯಾವ? ಹ್ಞೂ ರೀ ಮಾವ, ನಾನು ಆರಾಮದೇನ್ರಿ. ಆತ್ಮ ಭಾಳದು ಮಾತಾಡಕ್ಕೆ ಹೋಗ್ಬೇಡ, ಮಕ್ಕೋ ರೆಸ್ಟ್ ತಗೋ. ಕೂಸಿನ ಕೊಟ್ಟಿಲ್ಲೇನ್ರಿ? ಕೊಟ್ಟಿದ್ರಿ ರೀ. ಈಗ ನೋಡಿದ್ವಿ ನಾವು, ವೆಂಟಿಲೇಟರ್ ಒಳಗೆ ಇಡ್ಬೇಕಂತ ಕರ್ಕೊಂಡು ಹೋದ್ರು. ಈಗ ಪ್ರೀತಿಗೆ ಎಚ್ಚರಾಗೈತಲ್ಲ, ಕರ್ಕೊಂಬರ್ತಾರ್ತೇನ್ರಿ, ಹೇಳ್ತೇವೆ. ನಾ ಹೇಳ್ಬರ್ತೇನೆ ತಡೀರಿ ಮಾವಾರ. ಶರಕರ, ನೀವು ರಾತ್ರಿ ಅಲ್ಲೇ ಪೇಚಾಡಿರಿ, ಕೂಸಿನ ನೋಡ್ಬೇಕು ಅಂತ ಹೇಳಿ. ನಾವು ಇಲ್ಲೇ ದವಾಖಾನೆಗೆ ಅದೇವ ಅಷ್ಟೇ ರೀ. ಈಕಿ ಪ್ರೀತಿನೂ ಈಗ ಕರ್ಕೊಂಬಂದು ಹಾಕ್ಯಾರ್ರಿ. ಹೌದೇನ್ರಿ? ಈಗ ಇಬ್ರನ್ನೂ ತೋರ್ಸ್ಯಾರ ನಿಮಗ? ಹ್ಞೂ ರೀ. ಈಗಾರ ಕೂಸಿನ ತೋರಿಸಿ ಒಳಗೆ ಕರ್ಕೊಂಡು ಹೋದ್ರವ್ರು, ನೀವು ಬಂದ್ರಿ. ಅಯ್ಯ, ಸ್ವಲ್ಪ ಜಲ್ದಿ ಬಂದಿದ್ರೆ ಹಾಕಿತ್ತೇನಲ್ರಿ. ನಡೀತು ತಗೋರಿ, ಕರ್ಕೊಂಬರ್ತಾರ. ಈಗ ಪ್ರೀತಿ ಅಂತೆಲ್ಲ ಬಿಡ್ತಾರಂತ ಕೂಸಿನ. ಚಲೋ ಆತ್ರಿ. ಅವರ ಪಾಪನ್ ಕರ್ಕೊರಿ. ಕೊಡ್ರಿ.
ಈಗ ಒಂದು ಸ್ವಲ್ಪ ಈಗ ಹಾಲು ಕುಡಿಸ್ಕೊಟ್ಟು ಹೋಗ್ತೇನೆ ರೀ ನಾನು ಹೆಂಗೆ ಕುಡಿಸ್ಬೇಕು ಏನು ಅಂತ ಹೇಳಿ ತೋರಿಸ್ತೇನೆ ಯಾಕಂದ್ರೆ ನಿಮ್ಮ ಮಗಳಿಗೆ ಸಿಜರಿಯನ್ ಆಗೈತಲ್ಲ ಹಾಗಾಗಿ ಸ್ವಲ್ಪ ಹಾಲು ಕುಡ್ಸೋದು ತ್ರಾಸ ಆಕೈತಿ ನಾನು ತೋರಿಸ್ಕೊಡ್ತೇನೆ ಹಂಗೆ ನೀವು ಹಾಲು ಕುಡಿಸ್ರಿ ಆಯ್ತು ರೀ ಸಿಸ್ಟರ್ ನಾವು ಒಂದಿಟ್ಟು ಕರ್ಕೋಬೋದೇನೋ ನನ್ನ ಕೂಸಿನ ಅಯ್ಯ ನಿಮ್ಮ ಮೊಮ್ಮಗಳನ್ನ ಯಾಕೆ ಬೇಡ ಅನ್ಲಿರಿ ನಾನು ಕರ್ಕೊರಿ ಓಯ್ ಬಂಗಾರಿ ನೋಡಿ ಸೇಮ್ ದಿಟ್ಟ ನಮ್ಮ ಸತೀಶನ್ ಮೂಗ್ ಇದ್ದಂಗೆ ಐತಿ ಸತೀಶ್ ಇದ್ದಂಗೆ ಅದಾಳಲ್ಲ ಗೌಡ್ರ ನನ್ನ ಹೆಂಡತಿಗ ಆಕಿ ಮಗಳು ಇದ್ದಂಗೆ ಕಂಡ್ಲು ಈಗ ನಿಮ್ಮ ಮನೆಯವ್ರಿಗೆ ಅವ್ರ ಮಗ ಇದ್ದಂಗೆ ಕಾಣಿಸ್ತಾಳ ಹಂಗಲ್ರಿ ಅವ್ರಿಗೆ ಹೆಂಗೆ ಬೇಕು ಹಂಗೆ ಹೋಲಿಕೆ ಮಾಡ್ಕೊಂಡು ಖುಷಿ ಪಡ್ತಾರ ಅಲ್ಲಿ ಸಾರಿ ಈಗ ನಿನಗ ಮುಖಭಾವ ಗೊತ್ತಾಗ್ಬಿಡ್ತೇನ ಇನ್ನೂ ಒಂದಿಷ್ಟು ದಿವ್ಸ ಹೋಗ್ಬೇಕು ಆಮೇಲೆ ಗೊತ್ತಾಕಾವು ಇಟ್ಟು ಕೂಸ್ ಇರ್ತಾವು ಹುಟ್ಟಿದ ಕೂಸನ್ ತಗೊಂಡು ನೀವು ಅಪ್ಪನಂಗೈತಿ ಅವನಂಗೈತಿ ಅನ್ಕೊಂಡ್ ಕುಂದಿರ್ತಿರ್ವಾ ಇರ್ಲಿ ಬಿಡ್ರಿ ಗೌಡ್ರ ಅದೆಲ್ಲ ಮತ್ತೆ ಎಲ್ಲರೂ ಮಾಡೋದರಿ ಅದೇ ಅದ್ರಾಗೇನು ಹೊಸದೈತಿ ಕೊಡ್ರಿ ಇಲ್ಲಿ ಕೂಸಿನ ನಾನು ಒಂದಿಟ್ಟು ಹಾಲು ಕುಡ್ಸೋದು ಕೊಡ್ತೇನೆ ಆಕಿ ಕಡೆ ಹಾಂ ಕರ್ಕೊರಿ ನಾನು ಒಂದಿಟ್ಟು ಹೊರಗೆ ಬರ್ತೇನೆ ಸರಿ ಬಿಗ್ರ ಬರ್ತೀರಿ ಬರ್ರಿ ಹಾಂ ಬರ್ರಿ ಸ್ವಲ್ಪ ಸಮಯ ಕಳೆಯಿತು ನಾವಿನ್ ಹೊರಡೋಣ ಶಾರಿ ಆಯ್ತು ರೀ ಬೀಗ್ರ ನಾವು ಬರ್ತೇವ್ರಿ ಮತ್ತೆ ಅಲ್ರಿ ಇರ್ಬೇಕು ಬೇಡ್ರಿ ಇವತ್ತೊಂದು ದಿವಸ ಇಲ್ರಿ ಊರಾಗ ಒಂದಿಟ್ಟು ಕೆಲ್ಸದಾವು ಮತ್ತೆ ಬರ್ತೇವಂತ ತಗೋರಿ ಈಗ ಹೋಗೋದು ಬರೋದು ಇದ್ದಿದ್ದೈತಲ್ಲ ಆಯ್ತು ರೀ ಹೋಗಿ ಬರ್ರಿ ಅವರ ಹಿಂಗೆ ತಾಸಿಗೊಮ್ಮೆ 2 ತಾಸಿಗೊಮ್ಮೆ ಆ ಕೂಸಿಗೆ ಹಾಲು ಕುಡ್ಸ್ಕೊಂತೀರಿ ಹ್ಞೂ ರೀ ಹಂಗೆ ಗೊತ್ತಾಗಿಲ್ಲ ಅಂದ್ರೆ ನಾನು ಕರೀರಿ ನಾ ಬರ್ತೇನಂತ ಆಗಲಿ ರೀ ಸಿಸ್ಟರ ಈಗ ಹೆಚ್ಚು ಕಮ್ಮಿ ಒಂದು ವಾರದ ಹಾಸ್ಪಿಟಲ್ ಒಳಗೆ ಇರ್ಬೇಕಾಗ್ತೈತೆ ರೀ ಅವ್ರು ಆಯ್ತು ರೀ ಆತ್ರಿ ಏನಾರ ಬೇಕಾತಂದ್ರೆ ಕರೀರಿ ನಾ ಬರ್ತೇನೆ ಹಂಗಾಗ್ಲಿ ರೀ ಸಿಸ್ಟರ ಅಯ್ಯೋ ಊಟಕ್ಕದು ಏನು ಕೊಡ್ಬೇಕು ಕೇಳೇ ಇಲ್ಲ ನೋಡ್ರಿ ನಾನು ಇಲ್ರಿ ಅತ್ತಿ ಇದು ದವಾಖಾನೆ ಒಳಗೆ ಏನೇನು ಬೇಕು ಏನೇನು ಬೇಡ ಪೇಷಂಟಿಗೆ ಅವರ ಕೊಡ್ತಾರ್ರಿ ಎಲ್ಲ ನಿಮ್ದೇನ ಇದ್ರು ಮನೆ ಕರ್ಕೊಂಡು ಹೋದ್ಮೇಲೆ ರೀ ಹೌದೇನಪ್ಪ ಹ್ಞೂ ರೀ ಇಲ್ಲೇ ಹೊರಗಡೆಯಿಂದ ಫುಡ್ ಏನು ಕೊಡಂಗಿಲ್ಲ ರೀ ಪೇಷಂಟಿಗೆ ಎಲ್ಲ ಅವರೇ ಕೊಡ್ತಾರ ಆಮೇಲೆ ಅವ್ರ ಬಿಲ್ನಾಗ ಅದನ್ನಿಷ್ಟು ಹಚ್ತಾರೆ ಹೌದೇನಪ್ಪ ನಾವಾದ್ರೆ ಬಾಣ್ತಿಗೆ ಏನೇನು ಕೊಡಬೇಕು ಏನೇನು ಕೊಡಬಾರ್ದು ನೋಡಿ ಕೊಡ್ತೇವಿ ಇಲ್ಲಿ ಎಲ್ಲಾನು ತಿನ್ನಕ್ಕೆ ಕೊಡ್ತಾರೇನ ಅವ್ರಿಗೆ ಏನೇನು ಕೊಡ್ಬೇಕು ಏನೇನು ಕೊಡಬಾರ್ದು ಗೊತ್ತಿರ್ತೈತಿ ಅವ್ರದ್ದು ಪದ್ಧತಿ ಅವ್ರು ಮಾಡ್ತಾರೆ ಇಲ್ಲೇ ನಿಮ್ಮ ಮನೆಗೆ ಹೋದ್ಮೇಲೆ ನಿಂದೇನು ಬೇಕು ನೋಡು ಅದನ್ನ ನಡೆಸು ಹಂಗಲ್ರಿ ಅದು ನಾವ ಏನು ಬೇಕು ಏನು ಬೇಡ ನೋಡಿ ಕೊಡ್ಬೇಕು ಹಂಗೆ ಅವ್ರು ಏನಾರ ಕೊಟ್ರೆ ಏನು ಮಾಡೋದು ಇದು ದವಾಖಾನಿ ವಿಜಿ ಅವ್ರಿಗೆಲ್ಲ ಗೊತ್ತಿರ್ತೈತಿ ಪೇಷಂಟಿಗೆ ಏನು ಕೊಟ್ರೆ ಅವ್ರು ಆರಾಮ ಇರ್ತಾರ ಅಂತೇಳಿ ನೀ ಟೆನ್ಷನ್ ತಗೋಬೇಡ ಸರಿ ಒಂದು ಕೆಲಸ ಮಾಡು ಈಗ ಇವನ್ ಬರ್ತಾನ ಹರೀಶ ಅವ್ನು ಇಲ್ಲಿ ಇರ್ತಾನ ಲಕ್ಷ್ಮಿ ಬಂದಾಳ ಲಕ್ಷ್ಮಿ ಬಂದಾಳೇನ್ರಿ ಚಲೋ ಆತಪ್ಪ ಆಕಿನ ಕರ್ಕೊಂಬರ್ತಾನ ಹರೀಶ ಆಕಿ ಮತ್ತೆ ಹರೀಶ್ ಇರ್ತಾರ ನಾವಿಬ್ರು ಹೋಗೋಣಂತ ಅಪ್ಪ ಸತೀಶ ನೀನು ಬಾರಪ್ಪ ನನ್ನ ಜೋಡಿ ರಾತ್ರಿಯಿಂದ ಇಲ್ಲೇ ಅದಿದ್ದೀನಿ ನೀನು ಒಂದಿಟ್ಟು ಫ್ರೆಶ್ ಅದು ಆಗಿ ಬರ್ವಂತಿ ಆತ್ರಿ ಮಾವಾರ ವಿಜಿ ಒಂದ್ ಸ್ವಲ್ಪ ಏನಾರ ನಾಷ್ಟ ಮಾಡ್ಕೊಡು ಆಯ್ತ್ರಿ ಸೊಸಿ ಇದ್ರು ನಮಗ ನಾವು ಮಾಡೋದು ತಪ್ಪಂಗಿಲ್ಲ ಈಗ ಭಾಳದು ಬೇಡ ಮಾಡ್ಕೊಡು ನಿನಗೇನು ಬರ್ತದೆ ನೋಡು ಅದು ಮಾಡು ಇನ್ಮೇಲೆ ನೀನು ಅಡುಗೆ ಕಲಿ ಇಲ್ರಿ ಲಕ್ಷ್ಮಿ ಅಂತಲೇ ಅಷ್ಟಷ್ಟ ಕಲ್ತೇನೆ ಯಾರ ಕೈಗೋಜಿ ಅನ್ನೋದು ಬೇಡ ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡ್ವಿ ಅಂತ ಅಂದ್ರೆ ಯಾರಿದ್ರನ್ನ ಯಾರು ಬಿಟ್ರನ ಅದ ಒಂದ್ ಹೊತ್ತಿಗೆ ಏನಾರ ಕೂಡ್ ಬೇಯಿಸದಾರ ಕಲಿ ನೋಡಿ ಹೆಂಗ್ ಬಂತು ಪರಿಸ್ಥಿತಿ ನಿನ್ನೆ ಅವ್ರಿಬ್ರು ಇದ್ರು ಸಹಿತ ಮದ್ವಿಗೆ ಅದು ಹೋದ್ರು ಆಮೇಲೆ ಎಷ್ಟು ಪಜಿತಿ ಆತ ನೋಡಿದಿಲ್ಲ ಹ್ಞೂ ರೀ ನಾ ಎಲ್ಲ ಕಲಿತೀನಿ ಈಗ ಉಪ್ಪಿಟ್ಟದು ಮಾಡಕ್ ಬರ್ತೈತಿ ಮಾಡ್ಕೊಂಡ್ ಬರ್ತೇನೆ ಹೋಗ್ ಮಾಡ್ಕೊಂಡ್ ಹೋಗ್ ರೀ ಮತ್ತೆ ಅದೇನೇನೋ ಯೋಚನೆ ಮಾಡ್ತೇನೆ ಅಂದ್ರಲ್ರಿ ಪ್ರೀತಿದ ಡೆಲಿವರಿ ಟೈಮ್ನಾಗ ಆಗಿತ್ತು ತ್ರಾಸು ಇಲ್ಲ ಅದನ್ನ ತಲೆ ಒಳಗೆ ಐತಿ ಅದನ್ನ ಒಂದು ಗಟ್ಟಿಗೆ ಹಚ್ಚಿನ ಬಿಡ್ತೇನೆ ಹಂಗ ಬಿಡಂಗಿಲ್ಲ ಅದಕ್ಕೆ ಏನೇನ್ ಮಾಡ್ಬೇಕು ಅದು ಪ್ಲಾನಿಂಗ್ ಮಾಡಕತ್ತೇನೆ ನಾನು ನೀ ಮಾತ್ರ ಒಟ್ಟ ಹಾಕಿ ಮುಂದೆ ಏನು ಬಾಯ್ ಬಿಡಕ್ ಹೋಗ್ಬೇಡ ಒಂದ್ ಸ್ವಲ್ಪ ಬಾರಿ ಚಾಲು ಇದ್ದಂಗೆ ಕಾಣ್ತಾಳಕಿ ನೀ ಏನಾರ ಬಾಯ್ ಬಿಟ್ಟೆ ಅಂತ ಅಂದ್ರೆ ಮತ್ತಕಿ ಬೇರೆ ಪ್ಲಾನ್ ಮಾಡ್ತಾಳ ಚಜ ಇಲ್ರಿಪ್ಪ ನಾ ಏನೋ ಆಕಿ ಮುಂದೆ ಬಾಯ ತೆಗಂಗಿಲ್ಲ ಸುಮ್ಮನೆ ಮುಂಚೆ ಹೆಂಗಿದ್ದೆ ಹಂಗೆ ಇರ್ತೇನೆ ನೀವೇನು ಮಾಡ್ತೀರಾ ನೀವು ಮಾಡ್ರಿ ಇರ್ಲಿ ಆಕಿ ಏನಾರ ಮಾಡ್ಯಾಳ ಅಂತ ಗೊತ್ತಾಗಬೇಕು ಆಮೇಲೆ ಆಕಿನ ಕೈ ತಗೋತೀನಿ ನನ್ನ ಮಗಳ ಜೀವನದಾಗ ಎಷ್ಟು ಆಟ ಆಡ್ಬಿಟ್ಲು ಇರ್ಲಿ ಏನಾಗೈತಿ ನೋಡ್ತೇನೆ ಮೊದಲು ಹಂಗ ಹೇಳಕ್ ನನಗೆ ಗೊತ್ತಾಗಂಗಿಲ್ಲ ನೋಡ್ಲಾರ್ದಂಗೆ ನಾ ಹೆಂಗೆ ಹೇಳಿ ಹೌದಲ್ಲ ಒಂದ್ ವೇಳೆ ಆಕಿ ಏನು ಮಾಡಿಲ್ಲ ಅಂತಂದ್ರೆ ಸುಮ್ಮನೆ ಅಪವಾದ ಹಾಕೋ ತಪ್ಪಾಕೈತಿ ಕನ್ಫರ್ಮ್ ಆಗ್ಲಿ ಆಮೇಲೆ ಮಾತಾಡ್ತೇನೆ ಆಯ್ತು ನೀವೀಗ ಭಾಳ ಟೆನ್ಷನ್ ಅದು ತೊಗೊಳಕ್ ಹೋಗ್ಬೇಡ್ರಿ ನಾನು ನಾಷ್ಟ ಮಾಡ್ಕೊಂಡ್ ಬರ್ತೇನೆ ಹರೀಶ ಈಗ ಬರ್ತೇನೆ ಅಂತ ನಾ ಲಕ್ಷ್ಮಿನ ಅಲ್ಲೇ ದವಾಖಾನ್ಯಾಗ ಬಿಟ್ಟು ಬರ್ತಾನ ಆತ್ರಿ ನೋಡ್ರಿ ನಾವು ಇಷ್ಟೆಲ್ಲ ಬಂದೇವಿ ನಿಂತೇವಿ ಇಲ್ಲೇ ಮಾತಾಡಕತ್ತೇವಿ ನಿಮ್ಮ ಸೊಸೆಗೆ ಅಷ್ಟು ಗೊತ್ತಾಗಿರಂಗಿಲ್ಲನ ನೋಡಿದ್ದು ನೀನು ನೋಡು ಇಷ್ಟೊತ್ತಾತ್ ನಾವು ಬಂದು ಒಂದ್ ಸ್ವಲ್ಪ ಬಂದು ಕೇಳೋದು ಮಾಡೋದು ಏನೂ ಇಲ್ಲ ಅಷ್ಟಿದ್ದಕ್ಕಿ ಹರೀಶನ್ ಜೊತೆ ದವಾಖಾನಿಗೆ ಬರ್ಬೇಕಿತ್ತು ಪಾಪ ಲಕ್ಷ್ಮಿ ಬಂದಾಳ ನಾವ ಭಾಳ ತಪ್ಪು ಮಾಡಿದ್ವೇನ ಅನ್ನಿಸ್ತತ್ ನನಗೂ ಓ ಮಾವ ಅತ್ತೆ ಯಾವಾಗ ಬಂದ್ರಿ ನನಗರ ರಕ್ತ ಕುದಿಯಾಕತ್ತೈತೆ ನೋಡ್ರಿ ಸುಮ್ಮನೆ ಮಾತಾಡು ಇಲ್ವಾ ಈಗ ಬಂದ್ವಿ ಕುಂತೇವಿ ಓ ಹೌದಾ ಸರಿ ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ ನಾ ಹೋಗಿ ಬರ್ತೇನೆ ಆತ್ ಹೋಗ್ವಾನಿ ನೋಡಿದ್ರೇನ್ರಿ ಕಳ್ಳು ಇಲ್ಲ ಬಿಡು ಹೋಗ್ಲಿ ಅಲ್ರಿ ಪ್ರೀತಿ ಹೆಂಗದಾಳ ಯಾ ಮಗು ಆತು ಏನು ಅಂತ ಒಂಚೂರ ವಿಚಾರ್ಸಕ್ ಬರ್ತೈತಿಲ್ಲ ಈಗ ನೀನ್ ನಾಷ್ಟ ಮಾಡ್ಕೊಂಬ ಹೋಗು ನಾ ಹೇಳಿದ್ನಿಲ್ಲ ಕುರಿನ ಬಲಿ ಕೊಡೋದಕ್ಕಿಂತ ಮುಂಚೆ ಕೊಬ್ಬಿಸ್ಬೇಕು ನನ್ನ ಮಗಳು ಅಷ್ಟು ತ್ರಾಸ ಅನ್ಭವಿಸತಿ ಅದು ನೋಡ್ಕೊಂಡು ನಾ ಸುಮ್ಮನಿರ್ತೇನಂತ ಮಾಡಿಯನ್ನ ಒಂದಿಟ್ಟು ಹೆಚ್ಚು ಕಡಿಮೆ ಆಗಿದ್ರೆ ಕೂಸು ಉಳ್ಯಾಕತ್ತಿದ್ದಿಲ್ಲ ಅದು ದೇವ್ರಂಗೊಬ್ರು ಬಂದು ರಕ್ತ ಕೊಟ್ರು ಅದೇನೋ ಎಲ್ಲ ಪವಾಡದ ರೀತಿನ ಆಗ್ಬಿಡ್ತಲ್ಲಿ ಹೌದ್ರಿ ನಾನು ಒಂದಿಟ್ಟು ಫ್ರೆಶ್ ಆಗಿ ಬರ್ತೀನಿ ನೀನು ಜಳಕ ಗಿಲ್ಕ ಮಾಡಿ ನಾಷ್ಟ ಮಾಡ್ಕೊಂಬ ಆತ್ರಿ ಅಪ್ಪಾಜಿ ಬಿಟ್ಟು ಬಂದೇನಪ್ಪ ಲಕ್ಷ್ಮಿನ ಹ್ಞೂ ರೀ ಲಕ್ಷ್ಮೀನ್ ಬಿಟ್ಟು ಬಂದೆ ಈಗ ನಾನು ಒಂದು ಸ್ವಲ್ಪ ಆಫೀಸ್ ಕಡೆ ಹೋಗಿ ಬರ್ತೀನಿ ಬ್ಯಾಡ್ ಬಿಡಪ್ಪ ಆಫೀಸ್ ಕಡೆ ಹೋಗಕ್ಕೆ ಹೋಗ್ಬೇಡ ರಾತ್ರಿ ನಿದ್ದಿಲ್ಲ ರೆಸ್ಟ್ ತಗೋ ಆಗದ ಆಕೈತಿ ಹೋಗೋದು ಹೋಗ್ತೈತಿ ಅಲ್ಲಿ ಹೇಳೇನ್ ತಗೋ ನೀವು ಅದಾನಲ್ಲಿ ಮಹೇಶನ್ ಹೇಳೇನಿ ಎಲ್ಲ ನೋಡ್ಕೊಂತಾರ ಹ್ಞೂ ರೀ ಅಪ್ಪಾಜಿ ಹಂಗಾಗ್ಲಿ ರೀ ನಿಮ್ಮವ್ವ ನಾಷ್ಟ ಮಾಡಕ್ ಹೋಗ್ಯಾಳ ನಾಷ್ಟ ಮಾಡಿ ನೀನು ಮುಂದಿನ ಕೆಲಸ ಮಾಡ್ಕೋ ಏನೈತೆ ನೋಡೋದನ್ನ ಯಾಕ್ರಿ ಅಪ್ಪಾಜಿ ಸುಮಾರು ಹೇಳಿದ್ರೆ ಮಾಡ್ತಿರ್ಲಲ್ಲ ಎಲ್ಲದಾಳಕಿ ಇಲ್ಲೇ ಮನ್ಯಾಗ ಅದಾಳಲ್ರಿ ಇಲ್ಲಪ್ಪ ನಾವು ಬಂದ್ವಿ ಆಕಿ ಹೋದ್ಲು ಹೊರಗೆ ಹೊರಗೆ ಹೋದ್ಲಾ ನಂಗೆ ಹೇಳಿಲ್ಲಲ್ರಿ ಈಗ ಬೇಡ ಆಕಿನ ನಂಬ್ಕೊಳ್ಳೋದೇನು ಬೇಡ ಮತ್ತೆ ಆಮೇಲೆ ಇನ್ನೊಂದು ಹರೀಶ ಆಕಿ ಈಗ ಮನ್ಯಾಗಿಲ್ಲ ಅವ್ ಇವನ್ ಕರ್ಸು ಯಾರನ್ನ ರೀ ಓ ಮನ್ಯಾಗಿಂದ ಐತಲ್ಲ ಹೋಗ ಒಂದ್ ಸ್ವಲ್ಪ ಅಲ್ಲೇ ಸಿ ಕ್ಯಾಮ್ರಾ ಇಟ್ಟಿದ್ದೆ ನೋಡಲ್ಲ ಒಂದಿಷ್ಟು ಚೆಕ್ ಮಾಡೋ ನೋಡಿ ಹಾಂ ಹೌದಲ್ರಿ ಅಪ್ಪಾಜಿ ನೀವು ಇಲ್ಲೇ ಕುಂದುರಿ ನಾನು ಇಷ್ಟು ಡೀಟೇಲ್ಸ್ ತೊಗೊಂಬರ್ತೇನೆ ಅಂತ ಮೊಬೈಲ್ ಹಾಕೊಂಬರ್ತೇನೆ ತೋರಿಸ್ತೇನೆ ನಿಮ್ಗೆ ಅಷ್ಟು ಮಾಡಪ್ಪ ಜಲ್ದಿ ಬಾ
ಬರೀ ನಾಷ್ಟ ರೆಡಿ ಆಗೈತಿ, ಬರ್ತೀರಿ? ಆಯ್ತಾಯ್ತು ಬರ್ತೀನಿ. ಇವನು ಹರೀಶ ಆ ಮೊಬೈಲ್ನಾಗ ಅವತ್ತಿನ ದಿವಸ ಏನೇನಾಗಿತ್ತು ನೋಡು, CC ಕ್ಯಾಮ್ರಾ ಒಳಗೆ ಚೆಕ್ ಮಾಡಕ್ ಹೋಗ್ಯಾನ. ಹೌದ್ರಿ, ಹಂಗಾರೆ ನಾವು ಹೋಗೋಣ ನಡ್ರಿ ನೋಡಕ. ಮೊಬೈಲ್ ಹಾಕೊಂಬ ಅಂತ ಹೇಳೇನಿಲ್ಲ. ಬಂದೇನಪ್ಪ? ಅಪರ ಅದು ಏನಾರ ಸುಳಿವು ಸಿಕ್ತೇನಪ್ಪ? ಸುಳಿವಂತ ಏನಿಲ್ರಿ ಅಪರ. ಅದು ಅವತ್ತು ಸಂಜಿಕ ಅಂದ್ರೆ ಇದೆಲ್ಲ ಆಗಬೇಕಾರ ಯಾರು ಮನೆ ಹಂತಲ್ಲಿ ಬಂದಿಲ್ರಿ. ಬಂದಿಲ್ಲ? ಆದ್ರೆ ಈ ಪಿಜ್ಜಾ ಡೆಲಿವರಿ ಬಾಯ್ ಬಂದಿದ್ದ. ಪಿಜ್ಜಾ ಡೆಲಿವರಿ ಬಾಯ್ ಬಂದಿದ್ನಾ? ಯಾರು ತರಿಸಿದ್ದಾರಪ್ಪ? ಇನ್ಯಾರು ಈಕಿನ ತಗೊಂಡಾಳ ಪರ. ಇನ್ನು ಸುಮ್ಮ ತಗೊಂಡಾಳ? ಆಕಿ ತಗೊಂಡು ಒಳಗೆ ಹೋಗಿ ಒಂದು 10-15 ನಿಮಿಷಕ್ಕೆ ಮತ್ತೆ ಹೊಳ್ಳಿ ಬಂದಾಳ್ರಿ. ಬಂದು ಆ ಬಾಕ್ಸ್ ಏನೈತಲ್ಲ ಬಿಸಾಕ್ಯಾಳ, ಆ ಕಡೆಗೆ ಬಿಸಾಕ್ಯಾಳ. ಅಷ್ಟೊತ್ತಿಗೆ ಮಮ್ಮಿ ಬಂದಾರ. ಹಾ, ನಾ ಒಳಗೆ ಬರ್ತಿದ್ದಂಗ ಆಕಿನ ಏನಂದ್ಲು, ಪ್ರೀತಿಗೆ ಹಿಂಗೆ ಆಗೈತ್ರಿ ಈಗ ನೋಡ್ದೆ ನಾನು ಅಂತ ಅಂದ್ಲು. ಹರೀಶ, ನಂಗೆಲ್ಲ ಗೊತ್ತಾಗ್ಬಿಡಪ್ಪ. ಯಾಕ್ರಿ, ಏನಾತ? ನೋಡ್ ವಿಜಿ, ನನ್ನ ಮಗಳಿಗೆ ಏನೇ ಇಲ್ಲ ಅಂದ್ರು 1.5-2 ತಾಸಿಂದ ನೋವು ಚಾಲುವಾಗೈತಿ ಅಂತ ಡಾಕ್ಟರ್ ಹೇಳಿದ್ರಿಲ್ಲ. ಹೌದ್ರಿ. ನೀ ಏನಂದಿ? ನೀ ಬಂದ ಮ್ಯಾಲೆ ಅಕ್ಕಿ ನೋಡ್ಯಾಳ, ಅವಾಗ ಬಂದೈತಿ ಅಂತ ಹೇಳಿ ಇಕ್ಕಿ ಸುಮಾ ಹೇಳಿದ್ಲು ಅಂತ ಅಂದಿ. ಅವಾಗ ಆಂಬುಲೆನ್ಸ್ಗೆಲ್ಲ ಫೋನ್ ಮಾಡಿ ಕರ್ಕೊಂಡು ಹೋದ್ವಿ ದವಾಖಾನಿಗ ಅಂದಿಲ್ಲ. ಹೌದ್ರಿ ಅಪ್ಪಾಜಿ. ಆದ್ರೆ ಇಲ್ಲ ಆಗಿದ್ದು ಬೇರೆನ ಕಥೆ ಐತಿ. ಅದೇ 2 ತಾಸು ಮುಂಚೆ ಪ್ರೀತಿ ಅಕ್ಕಿ ಗಂಡಗ್ ಮೆಸೇಜ್ ಹಾಕ್ಯಾಳ. ಅವಾಗ ಆಕಿ ಎಲ್ಲಾರನ್ನೂ ಕರ್ದಾಳ, ಯಾರು ಇಲ್ಲ. ಈಕಿನೂ ಕರ್ದಾಳ, ಈಕಿ ಸಹಾಯಕ್ಕೆ ಬಂದಿಲ್ಲ. ಅವಾಗ ಆಕಿಗೆ ಏನ್ ಅನ್ಸಿತ್ತು ಏನೋ ಅದೊಂದು ಕೆಲಸ ಮಾಡ್ಯಾಳ. ಮೆಸೇಜ್ ಹಾಕ್ಯಾಳ, ಬಂದಕಿನ ಸಹಾಯ ಕೇಳಾಳ, ಈಕಿ ಸಹಾಯ ಮಾಡಿಲ್ಲ. ಪಿಜ್ಜಾ ಗಿಜ್ಜಾ ತರ್ಸ್ಕೊಂಡು ತಿಂದಾಳ. ಹೌದು ನೋಡ್ರಿ, ಇದೆಲ್ಲ ನಾಟಕ ಮಾಡಾಳಿಕಿ. ನೋಡ್ದೇನಪ್ಪ ಹರೀಶ, ನಿನ್ ಹೆಂಡತಿ ಮಾಡಿದ ಕೆಲಸನ? ನನ್ ಕ್ಷಮಿಸ್ರಿ ಮಮ್ಮಿ. ನೀ ಯಾಕೆ ಕ್ಷಮೆ ಕೇಳ್ತಿ ಬಿಡೋ. ನೋಡು, ಇಲ್ಲಿ ಇಷ್ಟೆಲ್ಲ ಆಗಾಕತ್ತೈತಿ, ನಿನ್ ಹೆಂಡತಿ ತನ್ನ ಪಡಿ ತಾನು ಅಡ್ಡಾಡಕತ್ತಾಳ ನೋಡು. ಯಾಕೆ ಹಂಗೆ ಮಾಡಕತ್ತಾಳ ಏನಾರು ಗೊತ್ತೇನಪ್ಪ ನಿನಗ? ಇಲ್ರಿ ಅಪ್ಪಾಜಿ, ಆಕಿಗೆ ನಾನು ಎಷ್ಟು ತಿಳಿಸಿ ಹೇಳಾಕತ್ತೀನಿ. ಆಕಿ ಮತ್ತೆ ಹೊಳ್ಳಿ ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕನ್ನಕತ್ತಾಳ. ಏನು ಹೊಳ್ಳಿ ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕಂತ? ನಾನು ಹುಡುಗರು ಬೇಡ ಅಂತ ಹೇಳಾಕತ್ತೀವಿ, ಅದಕ್ಕೆ ಅಷ್ಟು ಮಾಡಾಕತ್ತಾಳ. ಅಲ್ಲಪ್ಪ, ಹಂಗೇನಾದ್ರು ಇದ್ರೆ ಹೇಳ್ಬೇಕು. ತಾನು ಒಬ್ಬಕ್ಕೆ ಆದ್ರೆ ಹೋಗ್ಬೇಕು. ನನ್ನ ಮಗಳ ಜೀವನದಾಗ ಚಲಾಟ ಯಾಕೆ ಆಡ್ಬೇಕು? ಇಲ್ರಿ ಅಪ್ಪಾಜಿ, ನನಗೂ ಈಗ ಭಾಳ ಸಿಟ್ಟು ಬರತೈತಿ. ಆಕಿ ನನಗೆ ಬೇಡ. ಇಲ್ಲ ಹಂಗೆ ಬೇಡ. ಅಷ್ಟೆಲ್ಲ ಆತುರವಾಗಿ ನಿರ್ಧಾರ ತಗೋಬೇಡ. ನೋಡೋಣ ಮುಂದಿದ್ದು. ಈಗ ಭಾಳ ತಲೆ ಕೆಡಿಸ್ಕೊಬೇಡ್ರಿ. ಅಪ್ಪ ಮಗ ನಾಷ್ಟ ಮಾಡ್ಬರ್ರಿ. ನಾಷ್ಟ ಮಾಡಿ ಮುಂದೆ ಏನು ಮಾಡ್ಬೇಕು ವಿಚಾರ ಮಾಡೋಣ. ನಾನು ಸ್ವಲ್ಪ ಮಾತಾಡ್ತೇನೆ ಆಕಿನ ಹತ್ರ. ಏನಾರು ಬದಲಾಗ್ತಾಳಂದ್ರೆ ಒಂದು ಅವಕಾಶ ಕೊಡೋಣ. ಇಲ್ಲ ಅಂದ್ರೆ ಮುಂದೆ ಏನು ಮಾಡ್ಬೇಕು ನನಗೆ ಗೊತ್ತಿದ್ದೀನಿ, ಅದನ್ನ ಮಾಡ್ತೇನೆ. ಆದ್ರೆ ನೀ ಯಾವುದಕ್ಕೂ ಗಟ್ಟಿರ್ಪ. ಹ್ಞೂ ರೀ ಅಪ್ಪಾಜಿ. ಯಾಕ್ರಿ ಹಿಂಗೆ ಮಾತಾಡತ್ತೀರಿ? ಏನು ಮಾಡ್ಬೇಕಂತ ಮಾಡಿರಿ? ಇಲ್ಲ ಇಲ್ಲೇ ನಂಗೇನು ಸರಿ ಕಂಡು ಬರಾಕತ್ತಿಲ್ಲ. ನೋಡೋಣ. ನನ್ನ ಮಗಳ ಜೀವನದಾಗ ಆಟ ಆಡ್ಬಿಟ್ಲಲ್ಲ, ಏನೋ ಒಂದಿಟ್ಟು ಆಸ್ತಿ ಗೀಸ್ತಿ ಒಳಗೆ ಹೊಡ್ಕೊಳಕ್ ನೋಡ್ಯಾಳ ಅಂತ ನಾನು ಕ್ಷಮಿಸ್ತಿದ್ದೆ. ಆದ್ರೆ ನನ್ನ ಮಗಳ ಜೀವನದಾಗ ಇಷ್ಟೆಲ್ಲ ಮಾಡ್ಯಾಳ ಅಂತ ಅಂದ್ರೆ ಏನೋ ಮಸ್ಲತ್ ಮಾಡ್ಯಾಳ. ಬಿಡಂಗಿಲ್ಲ ಆಕಿನ ಹಿಸ್ಟ್ರಿ ಕೆರುತ್ತೇನೆ. ಹರೀಶ, ನೀ ಯಾಕೆ ಇಷ್ಟು ಬೇಜಾರಾಗ್ಯಪ್ಪ? ಯಾಕಿಲ್ಲ ಮಮ್ಮಿ, ನನ್ನ ಹೆಂಡತಿಯಿಂದ ನನ್ನ ತಂಗಿ ಇಷ್ಟೆಲ್ಲ ತ್ರಾಸ ಅನ್ಭವಿಸೋಂಗಾತಲ್ಲ ಅಂತ ಬೇಜಾರಾಗತ್ತೈತಿ. ನೀ ಯಾಕೆ ಬೇಜಾರು ಮಾಡ್ಕೊಂತಿಪ್ಪ? ನೀ ಮನಸ್ಸಿಂದ ಆರಾಮದಿಲ್ಲ ಅಷ್ಟ ಸಾಕು. ನೀವು ಒಬ್ಬ ನಿಮ್ಮ ತಂಗಿಗ ಸಪೋರ್ಟ್ ಆಗಿರೋ, ಅದಕ್ಕಿಂತ ಹೆಚ್ಚಿಂದೇನು ಬೇಡ. ಇಲ್ಲ ಮಮ್ಮಿ, ನಾನು ಪ್ರೀತಿಗೆ ಯಾವಾಗಲೂ ರಕ್ಷಣೆ ಕೊಡ್ತೀನಿ. ಆಕಿನ ಪರವಾಗಿನೇ ಇರ್ತೇನೆ. ಆತಪ್ಪ, ನಡೀರೀಗ ಮುಂದಾಗೋ ಕಾರ್ಯ ನೋಡೋಣ. ಇದ್ರೊಳಗೆ ಕುಂತ್ರೆ ನಮ್ಮ ಜೀವನ ಸಾಗಂಗಿಲ್ಲ. ವಿಜಿ, ನಾಷ್ಟ ತಯಾರೈತೆ ಬರ್ರಿ. ಸರಿ ಬಂದೆ ಹೋಗಿ ನೀ. ಯಪ್ಪ ಹರೀಶ, ನಿನ್ ಹೆಂಡತಿ ಏನೋ ದೊಡ್ಡ ಪ್ಲಾನ್ ಮಾಡ್ದಂಗೆ ಐತಿ. ನೋಡೋಣ, ಇಬ್ರು ಸೇರಿ ಪ್ಲಾನ್ ಮಾಡಿ ಅಕ್ಕಿ ಏನ್ ಮಾಡಕತ್ತಾಳ ಅದನ್ನ ನೋಡೋಣ. ಮತ್ತ ಇದ್ರಾಗ ನಿನ್ ಸಮ್ಮತಿ ಐತಿಲ್ಲ? ಯಾಕ್ರಿ ಅಪ್ಪಾಜಿ ಹಿಂಗೆ ಅನ್ನಕತ್ತೀರಿ? ಖರೇನ ಆಕಿ ಏನಾರ ತಪ್ಪು ಮಾಡಕತ್ತಿದ್ಲು ಅಂತ ಅಂದ್ರೆ ಆಕಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೆಂಡತಿನೂ ನನಗೆ ಬೇಡ. ಹೌದಲ್ಲಪ್ಪ, ಈಗ ಭಾಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಒಳ್ಳೆ ಮನ್ಸಿದ್ದವ್ರಿಗೆ ದೇವ್ರು ಯಾವತ್ತೂ ಕೈ ಬಿಡೋಂಗಿಲ್ಲ. ಹ್ಞೂ ರೀ ಅಪ್ಪಾಜಿ. ಹಾ, ಎಸ್ ಮೈಕ್. ಬಂದ್ಲು ನೋಡಿ ನಿನ್ ಹೆಂಡತಿ. ಅದು ಯಾವನ ಹಗಲೆಲ್ಲ ಮೈಕ್ ಅಂತ ಮಾತಾಡ್ತಿರ್ತಾಳಲ್ಲ ಆಕಿ. ಹ್ಞೂ ರೀ ಅಪ್ಪಾರ, ಆಕಿ ಅದು ಯಾವುದೋ ಕಂಪ್ನಿ ಒಳಗೆ ಕೆಲಸ ಮಾಡ್ತಿದ್ಲಲ್ಲ, ಅವ್ನ ಫ್ರೆಂಡ್ ಆಗಿದ್ದ ಅವಾಗ. ಅಲ್ಲ, ಅಲ್ಲಿ ಫ್ರೆಂಡು ಅಲ್ಲೇ ಇರ್ಬೇಕು. ಇಲ್ಲೇನು ಹಗಲೆಲ್ಲ ಮೈಕ್ ಅಂತಿರ್ತಾಳಪ್ಪ, ನಾನು ಭಾಳ ನೋಡೇನಿ. ಹ್ಞೂ ರೀ ಅಪ್ಪಾಜಿ, ಅದೇನೋ ಪ್ರಾಜೆಕ್ಟ್ ಮಾಡಕತ್ತಾಳ ಅಂತ ಅದಕ್ಕೆ ಹೆಲ್ಪ್ ತಗೊಳತ್ತೇನೆ ಅಂತ ಅಂದ್ಲು. ಪ್ರಾಜೆಕ್ಟ್ ಮಾಡಕತ್ತಾಳಿಲ್ಲ, ಹೆಲ್ಪ್ ತಗೊಳಕತ್ತಾಳಿಲ್ಲ. ಆತು, ಈಗ ಮನ್ಯಾಗ ಏನ್ ಸಿಚುವೇಶನ್ ನಡೆಯಕತ್ತೈತಿ ಅದ್ರ ಕಡೆ ಗಮನ ಕೊಡ್ಬೇಕು. ಏನ್ ಹಂಗ ತಂದ ತಾನು ನೋಡ್ಕೊಳ್ಳೋದೇನ? ಇರ್ಲಿಕ್ಕಿನ ಹಿಸ್ಟ್ರಿ ತೆಗಿತೀನಿ. ಮತ್ತೆ ಯಾರು ಆಕಿನ ಫ್ರೆಂಡ್ಸ್ ಅದಾರ, ಸ್ವಲ್ಪ ಹೆಸರು ಕೊಡು ನನಗೆ, ಲಿಸ್ಟ್ ಕೊಡು, ಫೋನ್ ನಂಬರ್ ಕೊಡು. ಆಯ್ತಿಲ್ಲ ನಿನ್ನ ಅಂತಲೇ? ಆಯ್ತು ರೀ ಅಪ್ಪಾಜಿ. ಸರಿ, ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ಬರ್ತೀನಿ ತಗೋ. ನೀ ಭಾಳ ಚಿಂತೆ ಮಾಡ್ಬೇಡ, ನಾ ಅದೇನಿ. ನಿನ್ ಜೀವನ ಹಾಳಾಗಕ್ ಬಿಡಂಗಿಲ್ಲ ನಾನು. ಹರೀಶ್ ಅವರೇ. ಹಾಂ ಸತೀಶ್, ಬನ್ನಿ. ಯಾಕೆ ಭಾಳ ಯೋಚನೆ ಮಾಡಕತ್ತಿರಲ್ಲ? ಏನಾಯ್ತು? ಏನಿಲ್ಲ ರೀ. ಯಾಕೆ ನನ್ನ ಮುಂದೆ ಹೇಳ್ಬಾರ್ದ? ಹಾಗೇನಿಲ್ಲ ರೀ, ನಿಮ್ಮ ಹತ್ರ ಹೇಳ್ಬೇಕು ಈಗ. ಯಾಕಂದ್ರೆ ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಸಹಾಯ ಮಾಡಂಗೆ ಕಾಣವಲ್ರಿ. ಯಾಕ್ರಿ, ಏನಾಯ್ತು? ಇಷ್ಟ ಆಗೈತೆ ನೋಡ್ರಿ. ಈಗ ನಂಗೆ ಏನು ಮಾಡ್ಬೇಕಂತಾನೆ ಹೊಳೆಯಕತ್ತಿಲ್ಲ. ಹಾಂ, ನಾನು ನಿಮ್ಗೆ ಇದ್ರ ಬಗ್ಗೆ ಹೇಳ್ಬೇಕಂತ ಮಾಡಿದ್ದೆ ರೀ. ಏನು ನಿಮಗೆ ಮೊದಲ ವಿಷಯ ಗೊತ್ತೈತ್ರಿ? ಹಾಂ, ನನಗೆ ಪ್ರೀತಿ ಎಲ್ಲ ಹೇಳಿದ್ಲು. ಆಕಿನ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ಲು ನನಗೆ. ಹಾಗಾಗಿ ಆ ಕೆಲಸನೂ ಮಾಡ್ಕೊತಾನೆ ಇದ್ದೆ ನಾನು. ಏನು ನೀವು ಆ ಕೆಲಸ ಮಾಡಕತ್ತಿದ್ರಿ? ಹೌದು. ನಿಮ್ಮ ವೈಫ್ನ ಎಲ್ಲ ನಾ ಫಾಲೋ ಮಾಡತ್ತಿದ್ದೆ. ನನಗೆ ಪ್ರೀತಿ ಎಲ್ಲ ವಿಷಯ ಹೇಳಿದಾಗ ನೀವು ನಿಮ್ಮ ಹೆಂಡತಿ ಜೊತೆನೇ ಇದ್ರಿ, ಅಂದ್ರೆ ಅವ್ರ ಪರವಾಗಿನ ಕೆಲಸ ಮಾಡತ್ತಿದ್ರಿ. ಆಮೇಲೆ ಸಡನ್ ಆಗಿ ನೀವು ಚೇಂಜ್ ಆದ್ರಿ. ಆಮೇಲೆ ಮಾವಾರು ನಿಮ್ಮನ್ನು ನಂಬಿದ್ರು. ಹಾಗಾಗಿ ನಾನು ಪ್ರೀತಿ ಮುಂದೆ ಏನಂತ ಅಂದೆ, ಇಲ್ಲ ಈಗೆಲ್ಲ ಸರಿಯಾಗೈತಿ, ನೀ ಭಾಳ ಯೋಚನೆ ಅದು ಮಾಡಕ್ಕೆ ಹೋಗಬೇಡ ಅಂತ ಹೇಳಿ ಆಕಿನ ಸಮಾಧಾನ ಮಾಡಿದ್ದೆ. ಆದ್ರೆ ಮಾತ್ರ ನನ್ನ ಕೆಲಸ ನಾನು ಕೈ ಬಿಟ್ಟಿದ್ದಿಲ್ಲ. ಏನೋ ನೀವು ಈ ರೀತಿ ರೀ, ನನಗಂತೂ ಗೊತ್ತಾಗತ್ತಿಲ್ಲ. ನೀವು ಮತ್ತು ನಿಮ್ಮ ಹೆಂಡತಿ ಇಬ್ರು ಏನೋ ಕೆಲಸ ಮಾಡಕತ್ತೀರಿ ಅಂತೇಳಿ ಪ್ರೀತಿಗೆ ಅನ್ಸಿತ್ತು. ಯಾಕಂತಂದ್ರೆ ನೀವು ಬಂದ ದಿವಸ ಪ್ರೀತಿ ಜೊತೆಗೆ ನಡ್ಕೊಂಡು ಬಿಹೇವಿಯರ್ ಆಯಿತು, ಆಕಿಗೆ ಮಾತಾಡಿದ ಮಾತುಗಳಾಯ್ತು, ಅದೆಲ್ಲ ಆಕಿಗೆ ಮನ್ಸಿಗೆ ನೋವಾಗಿತ್ತು. ಆಮೇಲೆ ನೀವು ನಿಮ್ಮ ವೈಫ್ ಮಾತಾಡಕತ್ತಿದ್ದು ಕೇಳಿಸ್ಕೊಂಡಿದ್ಲಕ್ಕಿ. ಓ ಹೌದೇನ್ರಿ? ಆದ್ರೆ ನಿಮ್ಮ ಮುಂದಕ್ಕೆ ತೋರಿಸ್ಕೊಟ್ಟಿರ್ಲಿಲ್ಲ. ಆದ್ರೆ ನನಗೆಲ್ಲ ಹೇಳಿದ್ಲು. ಅದ್ರ ತಕ್ಕಂಗೆ ನಾವು ವರ್ಕ್ ಮಾಡತ್ತಿದ್ವಿ. ಆದ್ರೆ ನೀವು ಬದಲಾಗ್ಬಿಟ್ರಿ. ಹಾಗಾಗಿ ನಾನು ಬದಲಾಗಿರಿ ಅಂತಿಕೊಂಡು ಸುಮ್ಮನಾಗಿದ್ದೆ. ಆದ್ರೆ ಪ್ರೀತಿ ಹೇಳೋದು ಕೇಳಿ ನಿಮ್ಮ ವೈಫ್ನ ಫಾಲೋ ಮಾಡತ್ತಿದ್ದೆ. ಆದ್ರೆ ನನಗಲ್ಲೇ ಭಾಳಷ್ಟು ಇನ್ಫಾರ್ಮೇಷನ್ ಸಿಕ್ಕಾವ್. ಏನು ಭಾಳಷ್ಟು ಇನ್ಫಾರ್ಮೇಷನ್ ಸಿಕ್ಕಾವ್ರಿ? ಹೌದ್ರಿ, ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತೇಳಿ ಬರಾಕತ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆ ಒಳಗೆಲ್ಲ ಒಂದು ಸ್ವಲ್ಪ ಏನೇನೋ ಬೇರೆ ಕೆಲಸ ಬಂದು ಆಮೇಲೆ ಪ್ರೀತಿದು ಹಿಂಗಾತು. ಈಗ
ನೀವ ಈ ವಿಷಯ ತೆಗ್ದಿರಿ ಅಂತ ಅಂದ್ರೆ ಅದ್ರ ಬಗ್ಗೆ ನಾ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ನನ್ನ ಹತ್ರ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನು ಐತಿ ಮತ್ತು ಪ್ರೂಫು ಅದಾವ. ಹೌದ್ರಿ? ಏನಂದ್ರ ರೀ, ನಿಮ್ಮ ವೈಫು ನಿಮ್ಗೆ ಒಬಿಡಿಯಂಟ್ ಆಗಿಲ್ಲ. ಏನೋ ಒಬಿಡಿಯಂಟ್ ಆಗಿಲ್ಲ? ಅವ್ರಿಗೆ ಇನ್ನೊಂದು ಅಫೇರ್ ಐತಿ. ಏನು?